ಇಂದು ಬೆಂದಿಗೆ ಎಂತ ಮಾಡುದಾಡ ಅಮ್ಮ ಕೇಳ್ತಾ ಇತ್ತಾಗ ನನ್ನ ಹತ್ರ ಬೆಂದಿಗೆ ಎಂತ ಮಾಡುವ ಎಂತ ಇಲ್ಲಿ ಅಮ್ಮನ ಹತ್ರ ಹೇಳಿತಪ್ಪ ಮರದ ಕುಡಿಯನ್ನು 4 ಇದ್ದೀನಿ ಅದರ ಕೊಕ್ಕಲಿ ಕೊಯ್ಕೊಂಡು ಹೋಗ್ಪೋ ಅಕ್ಕು ಹೋಗು ಬನ್ನಿ ಸಿಡ್ಡೆ ಸಂಗೆ ಜೀಗುಜ್ಜೆ ಸಾಂಬಾರ ಕಡೆ ಹಂಗೆ ಜೀಗುಜ್ಜೆ 4 ಕೊಯ್ಯುವ ಹೋಗ್ಪೋ ಇಲ್ಲಿ ಮರ ಬರಲಿಪ್ಪ ಕಾರಣ ಒಂದು 3-4 ಕೊಯ್ದೆಲ್ಲ ಬಲ್ಲೆಗೆ ಬಿದ್ದು ಸಿಕ್ಕುತ್ತಾ ಇಲ್ಲ ಈಗ ಅಪ್ಪಂಗೆ ಅಪ್ಪಂಗ ಬರೆಗೆ ಇಳಿದ್ದು ಹೆರ್ಕುಲೆ ಅಲ್ಲಿ ಒಂದು ಸಿಕ್ಕಿತ್ತಪ್ಪಂಗ ಕಳತಿಗೆ ಬರೆಗೆ ಬಿದ್ದ ತೀಗುಜಿಗಳೆಲ್ಲ ಅಪ್ಪ ಹುಡುಕುತ್ತಾ ಇದ್ದಾರೆ ಈಗ ಅದೊಂದು ಸಿಕ್ಕಿತೀಗ ಆರು ಕೊಯ್ದದ್ದು 2 ತೇಮಾನ ಬಂತು ಅದರಾಗ ಹುಡ್ಕೊಂಡು ಕೂದರೆ ಕೆಲಸ ಆಗ ಹುಡ್ಕೊಂಡು ಕೂದರೆಲ್ಲ ಕೆಲಸ ಹಾಳಕ್ಕು ಮತ್ತೆ ನೋಡುವ ಅಳಕ್ಕೆ ಇರ್ತಾರೆ ಹೋಗ್ಕೊಂಡು ಈಗ ಹೋಗ್ತು ಈಗ ಹಂಗೆ ಸಾಕಣ್ಣೆ ಫ್ರೆಶ್ ಜೀಗುಜ್ಜೆ ಸಿಕ್ಕಿತ್ತಲ್ಲ ಒಳ್ಳೆ ಜೀಗುಜ್ಜೆಯ ಈಗ ಕೊರಡು ಹೋಳು ಮಾಡಿ ಕೊಡುವ ಅಕ್ಕಪ್ಪ ಮತ್ತೆ ಅಮ್ಮ ಸಾಂಬಾರು ಮಾಡು ಹಂಗೆ ಹಿಂಗಿದ್ದು ನೋಡು ಹಾಕಿದ್ದೀರ ಚೋಲಿ ಕೆಲಸಿದೆ ಸಾಕು ಬೇಕಾದ್ರೆ ಕೆಟ್ಟಲ್ವಕ್ಕು ಒಳ್ಳೆ ಬೆಳದ ದಿಗುಜ್ಜೆ ಇದ್ದಾನೆ ಚೋಲಿ ಕೆಟ್ಟಲಾಗ ಈಗ ಹಿಂಗೆ ಮಾಡಿಕ್ಕಿ ಇದು ಮಣ್ಣೆಲ್ಲ ತೊಳವಳಿದ್ದೀಗ ಈಗ ಹಿಂಗೆ ಕೆರಸಿದೆ ಒಳ್ಳೆ ಬೆಳೆದರೆ ಎಳಕ್ತಾರೆ ಅದ ಮುಳ್ಳು ಜಸ್ತು ಹೊಡೆದ್ರೆ ಸಾಕು ಅದರಲ್ಲಿ ಒಳ್ಳೆ ಸತ್ತೋಯ್ಬೋದು ಹಿಂಗ ಎಲ್ಲ ಹಿಂಗೆಲ್ಲ ಕೆರಸಿ ಒಳ್ಳೆ ಹೂಳು ಮಾಡ್ತೇನೆ ಸುಮಾರು ವಿಡಿಯೋ ಮಾಡಿ ವಿಡಿಯೋ ಸುಮಾರು ಉದ್ದ ಹಾಕು ಮತ್ತೆ ಬೇಕಾದ್ರೆ ಬೆಂಡಿ ಮಾಡೋದ್ರೆ ತೆಗೆದ ಜಯ ಸಾಂಬಾರು ಹಿಂಗೆ ಮಾಡೋದ್ರಲ್ಲಿ ವಿಷಯ ಅಂತಾನೆ ಅಂತಿದ್ದ ಶಂಬಟ್ಟಜ್ಜಂಗು ಕಿಟ್ಟಜ್ಜಂಗು ಈಗ ಅಷ್ಟು ಮಾತುಕತೆ ತುಂಬ ಕಡಿಮೆ ಹೇಳಿ ಶಂಬಟ್ಟಜ್ಜನ ಕಾಲದಲ್ಲಿ ಪೆಟ್ರೋಲ್ ಗ್ಯಾಸ್ ರೇಟು ಇದ್ದದು ಮತ್ತೆ ಈ ಮೋದಿ ಅಜ್ಜನ ಕಾರ್ ಬರಲಿ ಮನೆಗೆಲ್ಲ ಗ್ಯಾಸ್ ಬಂತಿದ್ದ ಅಡಿಗೆ ಮಾಡಲೆ ಹಂಗೆ ಆ ಸಮಯದಲ್ಲಿ ಶಂಬಟ್ಟಜ್ಜೊಂದು ಗ್ಯಾಸ್ ಲೈಟ್ ಇಲ್ಲೋ ಆ 1-2-3 ಕಿಲೋ ಅಂಡೆ ಹಿಂಗೆ ತುಂಬಿಸೊಂದು ಪೆಟ್ರೋಲ್ ಮ್ಯಾಕ್ಸಿನ ಗ್ಯಾಸಿನದಿತ್ತು ಆ ಒಂದು ಅಂಡೆ ಗ್ಯಾಸ್ ಲೈಟ್ ತಂದದು ಕಿಟ್ಟಜ್ಜ 2 ಶಂಬಟ್ಟಜ್ಜ 1 ಗ್ಯಾಸಿನ ಅಂಡೆ ತಂದದು ಹಂಗಿತ್ತ ಪೆಟ್ರೋಲ್ ಮ್ಯಾಕ್ಸಿನ ಇಪ್ಪದು ಹಂಗ ಅದು ಹೊತ್ತಿಸಿ ಕರೆಂಟು ಹೋದಪ್ಪಲ್ಲ ಹೊತ್ತು ಸರಿ ತಂದು 1 ವರ್ಷ ಆಯ್ತು ಅಂತೂ ವರ್ಷಕ್ಕೆ 2 ಸರ್ತಿ ಗ್ಯಾಸಿನ ತುಂಬಿಸಿ ತಂದವು ಅದು ತುಂಬಿಸಿದಪ್ಪಗ ಅದೇ ಅಂಡೆಗೆ ತುಂಬಿಸಿ ಕೊಡೋದು ಅಷ್ಟಪ್ಪಗೆ ಹೊಸ ಕಾನೂನು ಅಂತು ಮೋದಿ ಅಜ್ಜನದು ಪ್ರತಿ ಮನೆಗೂ ಸಿಲಿಂಡರ್ ಗ್ಯಾಸ್ ಕೊಡ್ತೆ ಕಡಿಮೆ ಯಾರು ಕೊಡು ಮೋದಿ ಅಜ್ಜ ಅಂದ್ರೆ ಕೊಟ್ಟ ಪ್ರತಿ ಮನೆಯಲ್ಲಿ ಗ್ಯಾಸಿನ ಅಂಡೆ ಹಾಗೆ ಕಿಟ್ಟಜ್ಜಂಗೆ ಭಾರಿ ಆಸೆ ಇತ್ತಿದ್ದವು 2 ಅಂಡೆ ದಯಕೂಡಿ 2 ಹೆಸರಲ್ಲಿ ಅಂತ ಅವರ ಹೆಸರಲ್ಲಿ ಅವರ ತಮ್ಮನ ಹೆಸರಲ್ಲಿ 2-4 ಅಂಡೆ ತೆಗೆದವು ಶಂಬಟ್ಟಜ್ಜಂಗು ಗ್ಯಾಸ್ ಬೇಕು ಆ ತಮ್ಮ ಒಟ್ಟಿಗೆ ಪೈಸೆ ಹಾಕಲೆ 4,500 ಅಂದಿದ್ದದು ಹೆಚ್ಚಿಗೆ ಬೇಕಾದ್ರೆ 12,500ಕ್ಕೆ ಸಿಕ್ಕಿ ಉಳಿತಿದ್ದು ಹಂಗೆ ಶಂಬಟ್ಟಜ್ಜ 1 ಅಂಡೆ ಸಾಕು ಎದಗೆ ಸೌದಿ ಒಲೆ ಇದ್ದು ಗ್ಯಾಸ್ 1 ಗ್ಯಾಸಿನ ಅಂಡೆ ತಂದ ಅದು ಅಲ್ಲಿಗೆ ಹೋಗಿ ಅದಕ್ಕೆ ಗ್ಯಾಸಿನಂತೆ ಏಜೆನ್ಸಿ ಇದ್ದಿದ್ದ ಅಲ್ಲಿಗೆ ಹೋಗಿ ಕ್ಯೂ ನಿಂದು ಅರ್ಜಿ ಎಲ್ಲ ಕೊಟ್ಟು ಆಧಾರ್ ಕಾರ್ಡ್ ಅದು ಇದೆಲ್ಲ ಕೊಟ್ಟು ಗ್ಯಾಸಿನ ಅಂಡೆ ಸಿಕ್ಕಿತ್ತು ಹೊಸ ಒಂದು ಸ್ಟವ್ ಇದೆ ಹೊಸ ಒಂದು ಗ್ಯಾಸಿನ ಅಂಡೆ ಇದೆ ಹೇಳಿದ್ರೆ ರೂವಿಂಗ್ಗೆ ಸಪ್ಲೈ ಮಾಡುವಾಗ ಒಳ್ಳೆ ಒಂದು ಪಾಯಿಂಟ್ ಆಗಿ ಹೊಸ್ತರಾಗಿ ಇಪ್ಪದಲ್ಲ ಹೊಸ ಸಿಲಿಂಡರ್ ಕೊಡ್ತವು ಹಾಗೆ ಶಂಬಟ್ಟಜ್ಜಂಗೆ ಭಾರಿ ಖುಷಿ ಆಯ್ತು ಹೊಸ ಗ್ಯಾಸಿನ ಸ್ಟವ್ ಇದೆ ಹೊಸ ಅಂಡೆ ಕಿಟ್ಟಜ್ಜಂಗೆ 4 ಅಂಡೆ 2 ಹೆಸರಲ್ಲಿ ಆಚೆ ಮನೆ ಈಚೆ ಮನೆಯಲ್ಲೆಲ್ಲ ಸೀಲ್ ಹಾಕಿ ಕೆಲವು ಜನ ಬುದ್ಧಿವಂತ ಹಾಗೆ ಮಾಡಿದ್ದವು ಗ್ಯಾಸ್ ಸಿಕ್ಕಲೆ ತತ್ವರದ ಸಮಯದಲ್ಲಿ
ಒಳ್ಳೆ ಪ್ರಯೋಜನ ಕೊಟ್ಟಿದೆ ಕೆಲವು ಜನಕ್ಕೆ. ಕೆಲವು ಜನ ಎಲ್ಲ ಹೇಳದೆ ಸುಮಾರು ಕಾರಿಂಗೆಲ್ಲ ಹಿಂಗೆ ಹಾಕಿ ಹತ್ತಿಸಿ ಕಾರೆಲ್ಲ ಬಡಿಯಿದ್ದವು. ಅದು ಕತೆ ಬಿಡಿ. 100 ಜನದಲ್ಲಿ ಗ್ಯಾಸ್ ಮುಗಿದತ್ತಂದೆ. 100 ಜನ ಅಂತಾರೆ ಕಾರು ಇಲ್ಲೇ, ಬೈಕು ಇಲ್ಲೇ, ರಿಕ್ಷಾವು ಇಲ್ಲೇ, ಈ ಅಂಡೆ ಹೊತ್ತೊಂಡು ಹೋಗ್ಪದಾರು. ಈಗೆಲ್ಲ ಪೇಟೆಯಲ್ಲಿ ಮನೆ ಮನೆ ಬಾಗಿಲಿಗೆ ತಂದು ಹಿಂಗೆ ಹೊತ್ತು ಹಾಕುತ್ತವು ಗುಡುಕ್ಕನೆ. ಹಳ್ಳಿ ಗ್ಯಾಸಿನ ಅಂಗಡಿ ಎಲ್ಲ ಮನೆ ಮನೆ ಸಪ್ಲೈ ಇಲ್ಲ, ಡೋರ್ ಡೆಲಿವರಿ ಹೆಸರು ಮಾತ್ರ. ನಾವೇ ನಮ್ಮ ಹೆಗಲಲ್ಲಿ ಹೊತ್ತೊಂಡು ಹೋಗಿ ರಿಕ್ಷಾಲಿಯ, ಜೀಪಲ್ಲಿಯ, ಬೈಕಿಲಿಯ ಕಟ್ಟಿಟ್ಟು ಹೋಯಕು. ಮತ್ತೆ ಅಲ್ಲಿ ಹಿಂಗೆ ಹನುಮಂತದ ಬಿಲದ ಉದ್ದ ಕ್ಯೂ ನಿಂದು ತೆಕ್ಕೊಂಡು ಬರೀ. ಹಂಗೆಲ್ಲ ಇದ್ದಪ್ಪ. ಅಂತೂ 100 ಜನ ಒಂದು ಅಂಡೆಗೆ ಬೇಕು ಕ್ಯೂ ನಿಂಬುದು ಸರಿಯಲ್ಲ. ಅಲ್ಲಿ ಕಿಚ್ಚ ಜನ ರಿಚ್ಚಲ್ಲಿ ಹೋಗುವಾಗ ಅವನೆರಡು ಅಂಡೆ, ಇವರದ್ದೊಂದು ಅಂಡೆ, 3 ಅಂಡೆ ಮಾಡಿಕೊಂಡು ಹೋದ. ಮಗ ಅಚ್ಚಜ್ಜ ಹೇಳಿದ ರಿಕ್ಷಾ ಬಾಡಿಗೆಲಿ 3 ಅಂಡೆಗೆ ಬಾಗಿಸಿ ಹಾಕುದು, 300 ರೂಪಾಯಿ ಬಾಡಿಗೆ, 100 ರೂಪಾಯಿ 100 ಜನ ಬಡಕು ಹೋಳಿ. 100 ಜನಕ್ಕೆಲ್ಲ ಒಪ್ಪಿದ ಹೋಳಿ. ಹಾಗೆ ಗ್ಯಾಸಿನ ಏಜೆನ್ಸಿಗೆ ಹೋಗಿ ಕ್ಯೂ ನಿಂದು 3 ಅಂಡೆ ಸಿಕ್ಕಿತ್ತು. 3 ಅಂಡೆ ಸಿಕ್ಕಿತ್ತು. ಅದರ ಕೋಶೀಲಿ ಕಿಚ್ಚಜ್ಜ ರಿಕ್ಷಾದೊಳಗೆ ಹಾಕಿದ. 1 ಅಂಡೆ 100 ಜನ ಜಾಲಿ ಮಡಿದ, ಮತ್ತೆರಡು ಅಂಡೆಯ ಅವನ ಕೊಡೋದು. 100 ಜನ ಗ್ಯಾಸ್ ಅಂಡೆ ತಪ್ಪ ಸಮಯಕ್ಕೆ ಟೋರಿಂಗ್ ಹೋಯ್ದ. ಟೋರ್ಲಿ 30ನೇ ತಾರೀಕಿನ ಮೊದಲು ಹೋದರೆ ನಮಗೆ ಸಿಕ್ಕ. ಎಲ್ಲರಿಗೂ ಅಲ್ಪನಿಗೆ ಇದಕ್ಕೆ ಮತ್ತೆ ಹಿಂದುಳಿದವಕ್ಕೆ ಮುಂದುಳಿದವಕ್ಕೆಲ್ಲ ಆಗಿ ಕಡೆಗೆ 25 ತಾರೀಕಿನ 30 ತಾರೀಕಿನವರೆಗೆ 100 ಜನ ಎನ್ನಾಂಗಿತ ಬ್ರಾಹ್ಮಣರಿಗೆಲ್ಲ ಸಿಕ್ಕೋದು. ಅದೇ 2 ಕಿಲೋ ಅಕ್ಕಿಯು 6-8 ತಿಂಗಳಿಗೆ ಒಂದರೆ 300 ಮಿಲ್ಲಿ ಚಿನ್ನೆಣ್ಣೆಯು 1 ಪ್ಯಾಕೆಟ್ ಗೋಧಿ ಹೊಡೆಯುವುದು. ಬಾಕಿ ದೊಡ್ಡ ದೊಡ್ಡ ಕಾಲಿ 50 ಕಿಲೋ ಎಲ್ಲ ಇದ್ದು. ಅದು ವಿಷಯ ನಾನು ಹೇಳಿದ್ದಲ್ಲಪ್ಪ, ಮಾತಿಲ್ಲೆಡೆ ಬಂದು ಹೋತು ಅವಸ್ಥೆ ಹೇಳಿದ್ದದು. ಅಂತೂ ಈ 2 ಕಿಲೋ ಅಕ್ಕಿ ತಪ್ಪಲೆ 300 ml ಚಿಮ್ನೆಣ್ಣೆ ತಪ್ಪಲೆ 100 ಜನ ಸ್ಟೋರಿಂಗ್ಗೆ ಹೋದ ಸಮಯದಲ್ಲಿ ಇಟ್ಟಂಜ ಗ್ಯಾಸಿನ ಎಣ್ಣೆದಂದು ಜಾಲಿಲಿ ಮಡಿಕೆ ಹೋದವು. 100 ಜನ ಬಂದವು ಸ್ಟೋರಿಂದ ಸಣ್ಣ ಮೂಟೆ ಹೊತ್ತೊಂಡು. ಅಂದು ಸ್ಪೆಷಲ್ ಇದರಲ್ಲಿ 5 ಕಿಲೋ ಇತ್ತಿದ್ದಡ, 3 ಕಿಲೋಗೆ ಅಂದ 5 ಕಿಲೋ ಸಿಕ್ಕಿತ್ತು. ಹಾಗೆ ಸಣ್ಣ ಒಂದು ಇರುಮುಡಿ ಚೀಲದಾಗೆ ತಲೆಯಲ್ಲಿ ಹೊತ್ತೊಂಡು 100 ಜನ ಮನೆಗೆ ಬಪ್ಪಾಗ ಜಾಲಿಲಿ ಕಾಣ್ತು ಗ್ಯಾಸಿನ ಅಂಡೆ. ಗ್ಯಾಸಿನ ಅಂಡೆ ಬೈಂದೋಳಿ. ಗ್ಯಾಸಿನ ಅಂಡೆ ಬೈಂದೋಳಿ ಖುಷಿಯ ಒಟ್ಟಿಗೆ ಚೂರು ಬೆಸಿಯ. ಇದು ಹಳೆ ñಂಗ ಆಯ್ತು. ಅದರ ಕೊರಳಿದ ರಿಂಗಲ್ಲಿ ಇಲ್ಲ ಕೋಡು ಬಳೆಯಾಗಿ ಚಕ್ಕ ಚಕ್ಕ ಆಗಿ ಹಿಂಗಾಗಿ ñಂಗಂಟೆ ಗ್ಯಾಸ್ ಸಿಲಿಂಡರ್ ನೆಗ್ಗಿದೊಳಿದ. ಬಾರ ಒಳ್ಳೆದ ಇದ್ದ ಮಗ. ಕಿಲಕ್ಕದಕ್ಕ ಕಿಲ ಇದ್ದದು ಅಂಡೆ. ಹಳೆಯ ಅಂಡೆ ಪೈಂಟ್ ಗಿಂಟೆಲ್ಲ ಹೋಗಿ ಹೊಡಳಿ ಎಲ್ಲ ñಳಿ ಎಲ್ಲ ಆಯ್ದು. ಅದು ಟೆಂಪಕ್ಕ ಬುಡುಕ್ಕನೆ ಹಾಕಿತ್ತು, ಕೆಳಂದ ಹೊತ್ತು ಹಾಕಿತ್ತು, ಮತ್ತೆ ಉರುಳಿಸಿಕೊಂಡು ಹೋತು. ಹಿಂಗೆಲ್ಲ ಆಗಿಕೊಂಡು ಇರ್ತಿ ಈ ಅಂಡೆ, ಗ್ಯಾಸಿನ ಅಂಡೆ. ಅಂತೂ ಗ್ಯಾಸ್ ಬಂತಂದೆ. ಅದು ಹೆಂಡತಿ ಹೇಳಿದ್ರು 100 ಜನ ಅಜ್ಜಿ ದೇಗಲು ಇದ ಇಚಬ ಕಿಟ್ಟಂಜ ಗ್ಯಾಸ್ ಅಂಡೆ ಇಳಿಸಾಗ ನೋಡಕ್ಕಾತಿಲ್ಲ ನೀನು ಎಂತ. ಇದು ಹಾಳೆ ಕುಂಬು ಕೂಕೆ ಅಂಡೆ ಅಲ್ಲ, ಅದ್ರಲ್ಲಿ ಗ್ಯಾಸ್ ತುಂಬಾ ಇದ್ದಡ. ಹಿಂದೆ ಈಗ ಹೋಗಿ ತಂದದಷ್ಟಡ. ಅವಕ್ಕೆ ಸಿಕ್ಕಿದ ಅಂಡೆ ಹಿಂಗೆ ಇಟ್ಬೋದು ರಜೆ ಹಳತ್ತರಂಗೆ ಇದ್ದೋಳಿ. ಅಲ್ಲಲ್ಲ, ಅದು ಕಿಟ್ಟಜ್ಜ ಮೋಸ ಮಾಡಿದ್ದಪ್ಪ. ಎನ್ನದು ಮೊನ್ನೆ ಅವನು ಕೊಟ್ಟು ಮೋದಿ ಅಜ್ಜ ಹೊಸ ಅಂಡೆ ಹೊಸ ಸ್ಟವ್ ಕೊಟ್ಟಿದ. ಆ ಅಂಡೆ ಗ್ಯಾಸ್ ತುಂಬಿಸಲಿ ಕೊಟ್ಟದು. ಗ್ಯಾಸ್ ತುಂಬಿಸಿ ಹಳೆ ಅಂಡೆ ಕೊಡೋದ. ಎಂತ ಮೋಸ. ಕಿಟ್ಟಜ್ಜ ಆತೇ ಇಲ್ಲ ಜನ. ಎಂತರಿದು ಎನ್ನ ಹೊಸ ಗ್ಯಾಸ್ ಅಂಡೆ ಕೊಂಡೋಗಿ ಹಳೆ ಗ್ಯಾಸ್ ಅಂಡೆ ಕೊಟ್ಟದ. ಅಂತೂ ಅದರ ನೆಗ್ಗಿ ಒಳದ ಗ್ಯಾಸ್ ಹೊತ್ತುತ್ತ ಗ್ಯಾಸ್ ಇದ್ದ ನೋಡುವ ಹೆಂಡತಿ ಸಮಾಧಾನ ಹೇಳಿದರೆ 100 ಜನ ಸಮಾಧಾನ ಇದಿಲ್ಲ. ಅಂತೂ ಮನಸ್ಸಿಲ್ಲದ ಮನಸ್ಸಿಲ್ಲ ಅಂಡೆ ನೆಗ್ಗಿಕೊಂಡು ಹೋಗಿ ಒಳ ಮಾಡಿಗೆ ಸ್ಟವಿಂಗ್ ಎಲ್ಲ ಹಿಂಗೆ ಕರೆಕ್ಟ್ ಮಾಡಿ ಹೊತ್ತು ಸ್ಟವ್ ಹೊತ್ತಿತ್ತು. 100 ಜಿಗೊಂದು ಖುಷಿ ಆಯ್ತು. ಗ್ಯಾಸ್ ಸ್ಟವ್ ಹೊತ್ತುತ್ತಾನೆ ಸಾಕು. ಇನ್ನು ಮುಗುದಪ್ಪಗೆ 2 ಜನ ಕೊಡುವ. ಆ ಕೊಟ್ಟ ಸಮಯ ತಪ್ಪಗ ಇಡಿಗಾರ ಹೊಸ ಅಂಡೆ ನಮ್ಮದರನ್ನೇ ಕೇಳಿ ತಪ್ಪಣೆ ಅವು ಸಮಾಧಾನಲ್ಲಿ ಇದ್ದವು. 100 ಜಂಗಿ ಸ್ಟೋರಿಂಗ್ಗೆ ಬಂದ ಬೆಸಿವಿದೆ. 4,500 ಕೊಟ್ಟು ಹೊಸ ಅಂಡೆ ತಂದದ್ದು ಹಳೆ ಅಂಡೆ ಸಿಕ್ಕಿತ್ತು. ಬೆಸಿವಿದೆ. ಈ 2 ಬೆಸಿದೇನಪ್ಪ ಹುಲ್ಲು ಬೆಸಿ ಎದ್ದತ್ತು 100 ಜಂಗೆ ಹೇಳಿದ್ರೆ. 100 ಜಂಗೆ ಅನುಭವ ಇದ್ದದ್ದು ಮೊದಲು ಈ ಗ್ಯಾಸ್ ಲೈಟಿನ ಅಂಡೆ ಇದ್ದಾನೆ ಅದರನ್ನೇ ತುಂಬಿಸಿ ಅವಂಗೆ ಕೊಡುದು ನಮ್ಮ ಅಂಡೆ ಗ್ಯಾಸಿನದ್ದು. ಈಚ ಅಂಡೆಲಿ ಅಡಿಗೆ ಗ್ಯಾಸ್ ಇಲ್ಲಿ ಹಾಗೆಲ್ಲ ಇದ. ಖಾಲಿ ಅಂಡೆ ಕಟ್ಟೋಗ ಬದಲಿ ಅಂಡೆ ಕೊಟ್ಟಾತು ಇಟ್ಲಾಗಿ. ಎಣ್ಣೆ ಖಾಲಿ ಮುಗಿದಪ್ಪ ಕೊಟ್ಟಾತು. 2 ತಿಂಗಳಪ್ಪ ಎಣ್ಣೆ ಬದಲಿಸಿದಂತೂ ಹಾಂಗಲ್ಲದ. ವಿಷಯ ಗೊಂತಿಲ್ಲ 100 ಜಂಗೆ. ಕೆಲವು ಸತಿ ನಾವು ವಿಷಯ ಗೊಂತಿಲ್ಲ ದಬಕ್ಕನೆ ಹಾರಿದರೆ ಮತ್ತೆ ಪಶ್ಚಾತ್ತಾಪ ಆಯ್ತು. ಆದ್ರೆ ಕಿಟ್ಟಜ್ಜನ ಒಳನ್ನ ಮನಸ್ಸಿನೊಳೀಗ ಎದುರನ್ನೇ ಕಂಡ್ರು ಮಾತಾಡಿದರುದೇ ಮನಸ್ಸಿನ ಒಳ 100 ಜಂಗೆ ಎನ್ನ ಹೊಸ ಗ್ಯಾಸಿನ ಅಂಡೆ ಕೊಂಡೋಗಿ ಹಳೆ ಗ್ಯಾಸಿನ ಅಂಡೆ ಕೊಟ್ಟದು ಈ ಕಿಟ್ಟಜ್ಜ ಮಾಡಿ ಮೋಸ ಮಾಡಿದಾತ. ಅಲ್ಲ ಗ್ಯಾಸಿಂದ ಗ್ಯಾಸ್ ಇಟ್ಟಿದ್ದು
ಆದ್ರೆ ಎನ್ನ ಹೊಸ ಅಂಡೆಯ ಹಳೆ ಅಂಡೆ ಮಾಡ್ತಾಂಗೆ ಸಿಕ್ಕಿದ್ದು ಈ ಕಿಟ್ಟ ಚಂದಾಗಿ ಮನಸ್ಸಿನೊಳ ಬೇಜಾರು ಚಂಬಟ್ಟಜ್ಜಂಗೆ ಈ ಚಂಬಟ್ಟಜ್ಜಂಗೆ ಇದರ ಹೇಳಿ ಅರ್ಥ ಮಾಡೋದು ಹೆಂಗೆ ಹೇಳಿ ಕಾಮ ಆತ ಹರೇ ರಾಮ